ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ಶಾಪ್ ಮಾಡಿದ್ದೆ ಅನ್ನೋದನ್ನು ವ್ಲಾಗ್ ಮಾಡಿದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ದಯವಿಟ್ಟು ಯಾರು ಬೈಕೋಬೇಡಿ. ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ವೀಡಿಯೋಸ್ಗಳನ್ನ ಎಡಿಟು ಮಾಡೋಕ್ಕಾಗಿರಲಿಲ್ಲ, ಅಪ್ಲೋಡು ಮಾಡಿರಲಿಲ್ಲ. ಬಟ್ ಯೂಸ್ಫುಲ್ ಆಗುತ್ತೆ ಇದು ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ತೋರಿಸ್ತಾ ಇರೋದಂತೂ ಸ್ಯಾರಿ. ಇದನ್ನು ನಾನು ಮೈಸೂರಲ್ಲಿ ಸುಮಂಗಲಿ ಸಿಲ್ಕ್ ಶಾಪಲ್ಲಿ ತೊಗೊಂಡಿರೋದು. ಆ್ಯಂಡ್ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾವು ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಮಾಡೋಣ, ನೆಕ್ಸ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ, ಏಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ವ್ಲಾಗ್ ಮಾಡಿಕೊಂಡು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಲಾಸ್ಟಲ್ಲಿ ಅದು ಬರುತ್ತೆ, ನೀವು ನೋಡ್ಬೋದು ಹೇಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸ್ಯಾರಿ ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ 900 ನಾನು ಕೊಟ್ಟಿದ್ದು. ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಇದೆ. ಫಸ್ಟ್ ಟೈಮ್ ಕೂರಿಸ್ತಾ ಇರೋದ್ರಿಂದ ಗ್ರೀನ್ ಕಲರಲ್ಲೇ ಉಡಿಸ್ಬೇಕು ಅನ್ನೋದೊಂದಿತ್ತು ಮನಸ್ಸಲ್ಲಿ. ಅದಕ್ಕೋಸ್ಕರ ಫಸ್ಟ್ ಗ್ರೀನ್ ಕಲರನ್ನೇ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ರಿಯಲಾಗಿ ತುಂಬಾ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಸಾಫ್ಟಾಗಿದೆ, ಸೆಮಿ ಮೈಸೂರು ಸಿಲ್ಕ್ ಇದು. ಆ್ಯಂಡ್ ಇದ್ರ ಜೊತೆ ವೈಟ್ ಬ್ಲೌಸ್ ಕೂಡ ಬಂದಿದೆ, ಅದಕ್ಕೆ ವರ್ಕ್ ಕೂಡ ಇದೆ. ನೀವು ಹೊರಗಡೆ ಇನ್ನೂ ಎಕ್ಸ್ಟ್ರಾ ವರ್ಕ್ ಹಾಕ್ಸಿ ಸ್ಟಿಚ್ ಕೂಡ ಮಾಡಿಸ್ಕೋಬೋದು. ಬಟ್ ನಾನು ಅದಕ್ಕೆ ವರ್ಕ್ ಏನು ಹಾಕ್ಸೋದಿಲ್ಲ, ಸದ್ಯಕ್ಕೆ ಅದನ್ನು ಸ್ಟಿಚ್ ಮಾಡಿಸಿಲ್ಲ. ಮಾಡಿಸಿದಾಗ ಅದನ್ನು ಕೂಡ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಲಕ್ಷ್ಮೀ ದೇವಿಗೆ ಮುಖವಾಡನ ತೊಗೊಂಡಿದ್ದೀನಿ. ಸೊ ಒಬ್ಬೊಬ್ಬರು ಮನೇಲಿ ಬೆಳ್ಳಿದು ಯೂಸ್ ಮಾಡ್ತಾರೆ. ನಾವು ಫಸ್ಟ್ ಕೂರಿಸ್ತಾ ಇರೋದ್ರಿಂದ ಎಲ್ಲದಕ್ಕೂ ಬಜೆಟ್ ಹಾಕೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾದಂತಹ ಮುಖವಾಡನ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಬಂದಾದಮೇಲೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಲ್ವಾ ಫೇಸು. ನನಗಂತೂ ತುಂಬಾ ಇಷ್ಟ ಆಯಿತು. ಲಕ್ಷ್ಮೀ ದೇವಿನ ಕೂರಿಸಿದಾಗ ಎಷ್ಟು ಕಳೆಯಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಮನೆಗೆ ಬಂದವರೆಲ್ಲ ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಲಂಕಾರ ಅಂತ ಅಂದ್ಬಿಟ್ಟು. ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಮೀಶೋದಲ್ಲಿ ಬೈ ಮಾಡಿದ್ದು. ಇದರದ್ದು ಲಿಂಕ್ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ನೆಕ್ಸ್ಟು ನಾನು ಇಲ್ಲಿ ಡಾಬ್ನ ಬುಕ್ ಮಾಡಿದ್ದೆ. ಇದು ಎರಡನ್ನ ಬುಕ್ ಮಾಡಿದ್ದೆ ನಾನು, ಕಾಂಬೋ ಆಫರಲ್ಲಿತ್ತು ಅಂತ ಅಂದ್ಬಿಟ್ಟು 2 ಬುಕ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನಾನು ಈ ಪರ್ಲ್ದೇನಿದೆಯಲ್ಲ ಫಸ್ಟ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾನು ದೇವಿಗೆ ಹಾಕಿದ್ದೆ. ಇನ್ನೊಂದನ್ನು ನಾನು ಹಾಕ್ಕೊಂಡಿದ್ದೆ. ನಾನು ಅವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನೊಂದು ಹಾಕ್ಕೊಂಡೆ, ಇನ್ನೊಂದನ್ನು ದೇವಿಗೆ ಹಾಕಿದ್ದೆ. ಎರಡೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ಕಮ್ಮಿ ಅಮೌಂಟಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನನಗಿಷ್ಟ ಆಯಿತು. ನಿಮಗೂ ಬೇಕು ಅಂತ ಅಂದರೆ ನೀವು ಕೂಡ ಬುಕ್ ಮಾಡಿ ತೊಗೋಬೋದು. ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಯೂಸ್ಫುಲ್ ಆಗುತ್ತೆ, ಅಥವಾ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಲಕ್ಷ್ಮಿ ಕೂರಿಸ್ತೀರಾ ಅಂತಂದರೆ ತುಂಬಾ ಯೂಸ್ ಆಗುತ್ತೆ. ಸೊ ನಾವು ಎಲ್ಲ ಡೆಕೋರೇಷನ್ ಐಟಮ್ಸ್ಗೂ ಅಮೌಂಟ್ ಹಾಕ್ತೀವಿ ಅಂತ ಅಂದರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ. ಹಬ್ಬದ ಟೈಮಲ್ಲಿ ಮೊದಲೇ ತುಂಬ ಖರ್ಚುಗಳಿರುತ್ತೆ. ಸೊ ಅಂಥದ್ರಲ್ಲಿ ಈ ಥರ ಖರ್ಚುಗಳೆಲ್ಲ ಮಾಡೋದಕ್ಕಂತೂ ಆಗಲ್ಲ. ಈ ಡೆಕೋರೇಷನ್ ಐಟಮ್ಗೆ ಅಂತಲೇ ನಾವು ಎಲ್ಲ ಖರ್ಚು ಮಾಡಿಬಿಟ್ರೆ ಹಬ್ಬಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ತೋರಿಸ್ತಾ ಇರೋದಂತೂ ಜಡೆಬಿಲ್ಲೆ, ದೇವಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ. ತುಂಬ ಉದ್ದನೂ ಇಲ್ಲ, ತುಂಬ ತುಂಡೂ ಇಲ್ಲ, ಆ ರೀತಿ ಇತ್ತು. ನೋಡ್ತಾ ಇದ್ದೀರಲ್ಲ, ಡಿಸೈನ್ ಕೂಡ ತುಂಬಾ ಸಿಂಪಲಾಗಿ ಚೆನ್ನಾಗಿದೆ. ನೆಕ್ಸ್ಟು ನಾನಿಲ್ಲಿ ಜ್ಯುವೆಲರಿ ಸೆಟ್ನ ತೊಗೊಂಡಿದ್ದೀನಿ. ಅಂದರೆ ತುಂಬಾ ಏನು ಗ್ರ್ಯಾಂಡಾಗಿಲ್ಲ, ತುಂಬ ಸಿಂಪಲ್ಲಾಗಿರೋದನ್ನು ತೊಗೊಂಡಿದ್ದೀನಿ. ಸ್ಯಾರಿಗೆ ಮ್ಯಾಚ್ ಆಗಬೇಕು, ಹಾಗೆ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ನೋಡಿ ತೊಗೊಂಡಿರೋಂತಹದ್ದು. ಇದರಲ್ಲಿ 2 ಸೆಟ್ ಬರುತ್ತೆ. ಒಂದು ಸಿಂಪಲ್ಲಾಗಿರೋದು ನೆಕ್ ಪೀಸ್ ಥರ ಬರುತ್ತೆ, ಇನ್ನೊಂದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ನೀವು ಎರಡನ್ನೂ ಹಾಕ್ಬೋದು. ನಾನು ಎರಡನ್ನೂ ಹಾಕ್ಬಿಟ್ಟು ಲುಕ್ನ ಕ್ರಿಯೇಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಬರೀ ಒಂದನ್ನು ಹಾಕ್ತೀವಿ ಅಂತಂದ್ರೂ ಹಾಕ್ಬೋದು. ದೇವಿಗೆ ನಾವು ಎಷ್ಟು ಒಡವೆಗಳನ್ನ ಹಾಕ್ತೀವಲ್ಲ ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನಾನು ಇವೆರಡನ್ನೇ ಯೂಸ್ ಮಾಡಿ ಹಾಕಿದ್ದು. ಎಕ್ಸ್ಟ್ರಾ ಬೇರೆ ಯಾವ ಜ್ಯುವೆಲರ್ಸ್ಗಳನ್ನೂ ನಾನು ಯೂಸ್ ಮಾಡಿರಲಿಲ್ಲ.
ನೋಡೋಣ ಮುಂದೆ ಇನ್ನೂ ಗ್ರ್ಯಾಂಡಾಗಿ ಮಾಡೋ ಟೈಮಲ್ಲಿ ಜಾಸ್ತಿ ಹಾಕಿದ್ರೆ ನಾನು ಅವಾಗ ಕೂಡ ಇನ್ಫಾರ್ಮೇಷನ್ನ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಫಸ್ಟು ತೋರಿಸ್ತಾ ಇರೋವಂತಹದ್ದು ಲೋಟಸ್ ಡಿಸೈನ್ ಇರೋ ಅಂಥದ್ದು. ಇದು ಲಾಂಗ್ ಬರುತ್ತೆ, ಇದು ನೆಕ್ ಪೀಸ್ ಅಲ್ಲ, ಇದು ಸ್ವಲ್ಪ ಲಾಂಗ್ ಬರುತ್ತೆ. ನೆಕ್ ಪೀಸ್ದು ತೋರಿಸ್ತೀನಿ. ನನಗೆ ಅದಕ್ಕಿಂತ ಇದು ತುಂಬಾ ಇಷ್ಟ ಆಯಿತು. ಏಕೆಂತಂದರೆ ನಾವು ಲಕ್ಷ್ಮಿಗೆ ಅಂತಲೇ ತರಿಸಿರೋದ್ರಿಂದ ಅದಕ್ಕೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಯಿತು ಅಂತಂದರೆ, ಲೋಟಸ್ ಡಿಸೈನ್ ಇರೋದಕ್ಕೂ ಆ ಗ್ರೀನ್ ಕಲರ್ ಸ್ಯಾರಿದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೇಯ್ನ್ ಲುಕ್ಕು ಇದೇನೆ ಅಂತ ಅಂದ್ಕೊತೀನಿ ನಾನು. ನನಗೆ ಅದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಒನ್ನು. ಇದೆರಡು ಸಪ್ರೇಟ್ ಬುಕ್ ಮಾಡಿರೋಂತಹದ್ದಲ್ಲ, ಇದೆರಡು ಒಟ್ಟಿಗೆ ಕಾಂಬೋ ಆಫರಲ್ಲಿತ್ತು ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಯಾವಾಗ ಈ ರೀತಿ ಆಫರ್ಗಳಿರುತ್ತಲ್ಲ ಆವಾಗ ಈ ರೀತಿ ಬುಕ್ ಮಾಡಿ ಇಟ್ಕೊಬಿಡ್ತೀನಿ ನಾನು, ಆವಾಗ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ. ಸೆಕೆಂಡ್ ಒನ್ ಇದು ನೋಡ್ತಿದ್ದೀರಲ್ಲ, ಇದು ನೆಕ್ ಪೀಸು. ಇದು ಕೂಡ ತುಂಬ ಸಿಂಪಲಾಗಿ ಚೆನ್ನಾಗಿದೆ. ನನಗೆರಡೂ ತುಂಬ ಇಷ್ಟ ಆಯಿತು. ಬಟ್ ಇದಕ್ಕಿಂತ ನನಗೆ ಜಾಸ್ತಿ ಲೋಟಸ್ ಡಿಸೈನ್ ಇತ್ತಲ್ಲ, ಅದನ್ನು ತುಂಬ ಇಷ್ಟ ಆಯಿತು. ಅದು ಸಿಂಗಲ್ ಕೂಡ ಬರುತ್ತೆ, ನೀವು ಸಿಂಗಲ್ ತಗೋಬೋದು, ಅಥವಾ ಕಾಂಬೋ ಆಫರಲ್ಲಿ ಎರಡೂ ತಗೋತೀನಿ ಅಂತಂದರೆ ಎರಡೂ ತಗೋಬೋದು. ನಾನು ಎರಡೂ ಇರಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಇದಕ್ಕೆ ಕ್ಯೂಟ್ ಆಗಿರೋಂತಹ ಇಯರಿಂಗ್ಸ್ ಕೂಡ ಬಂದಿದೆ ಮ್ಯಾಚಿಂಗು. ಇದು ಏನು ತುಂಬ ಹೆವಿ ಇಲ್ಲ, ಸಿಂಪಲ್ಲಾಗಿದೆ. ನನಗೆ ಆಲ್ಮೋಸ್ಟ್ ಜಾಸ್ತಿ ಸಿಂಪಲ್ಲಾಗಿರೋ ಅಂತಹದ್ದೇ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿರೋದ್ರಲ್ಲೇ ನೋಡ್ತೀನಿ. ನೆಕ್ಸ್ಟು ನಾನು ಬ್ಯಾಕ್ಗ್ರೌಂಡ್ಗೆ ಒಂದು ಸ್ಕ್ರೀನನ್ನು ಬುಕ್ ಮಾಡ್ಕೊಂಡಿದ್ದೆ. ಇದು ಗ್ರೀನ್ ಕಲರ್ದು. ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ತೀವಿ ನೀವೇನೇ ಅಂತ ಅಂದರೆ ಮಾಡ್ಬೋದು. ಬಟ್ ನನಗೆ ಅವತ್ತು ಎಲ್ಲ ಕಡೆನೂ ಮ್ಯಾನೇಜ್ ಮಾಡಿದ್ದಕ್ಕೆ ಟೈಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಕ್ರೀನನ್ನೇ ಬುಕ್ ಮಾಡ್ಕೊಬಿಟ್ಟಿದ್ದೆ. ನಿಮಗೆ ಟೈಮ್ ಇತ್ತು ಅಂತಂದರೆ ನೀವೇ ಕೂಡ ಡೆಕೋರೇಷನ್ ಮಾಡ್ಕೊಳ್ಳಿ. ಬಟ್ ನನಗಷ್ಟು ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಕ್ರೀನನ್ನು ಬುಕ್ ಮಾಡ್ಕೊಂಡಿದ್ದೆ. ಇದು ತುಂಬ ಲೆಂತಿಯಾಗಿತ್ತು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬುಕ್ ಮಾಡ್ತಾ ಇರೋದ್ರಿಂದ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಮೇಲೆ ತುಂಬಾ ಇಷ್ಟ ಆಯಿತು ನನಗೆ. ಆ ಸ್ಕ್ರೀನ್ ಹಾಕೋದ್ಮೇಲೆ ತುಂಬಾ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇತ್ತು. ಇದರಲ್ಲೇ ತುಂಬ ಡಿಫ್ರೆಂಟಾಗಿರೋ ಡಿಸೈನ್ಸ್ಗಳು, ಕಲರ್ಸ್ಗಳು ತುಂಬಾ ಇದ್ದಾವೆ. ನನಗೆ ಇದು ಇಷ್ಟ ಆಯಿತು. ಸಿಂಪಲ್ಲಾಗೂ ಕೂಡ ಇದೆ, ಹಾಗೆ ನಾವು ತೊಗೊಬಂದಿರೋ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಆಗಿರೋದು ಪ್ಯಾಟ್ರನ್ಗಳೆಲ್ಲ ಇದೆ, ಡಿಸೈನ್ಸ್ ಎಲ್ಲ ಇದೆ, ಕಲರ್ಸ್ ಕೂಡ ಇದೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ಬುಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ವಾಲ್ ಏನಿರುತ್ತಲ್ಲ ಅದ್ರ ಮ್ಯಾಚಿಂಗು ಕೂಡ ನೀವು ನೋಡಿ ತೊಗೋಬೋದು. ನಮ್ಮದು ವೈಟ್ ಇರೋದ್ರಿಂದ ನಾವು ಯಾವುದನ್ನೇ ಹಾಕಿದ್ರೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಿದೆಯಲ್ಲ, ನಾನು ಲಕ್ಷ್ಮೀ ದೇವಿ ಮುಂದೆ ಒಂದು ಈ ರೀತಿ ಕಾಯಿನ್ ಬೌಲನ್ನು ಇಟ್ಬಿಟ್ಟು ಡಿಸೈನ್ ಮಾಡಿದ್ದೆ. ಇದನ್ನು ಕೂಡ ನಾನು ಫುಲ್ ವಿಡಿಯೋ ಇದೆ, ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ನಾನು ದೇವಿಗೆ ಹೇಗೆ ರೆಡಿ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೈಟ್ ನಾನು ರೆಡಿ ಮಾಡಿರೋದು. ಮಾರ್ನಿಂಗ್ ಔಟ್ಪುಟ್ ಹೇಗೆ ಬಂದಿತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನನಗನ್ನಿಸ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.